ಚಿನ್ನ ತಂದು ಎರಡು ಮಾಡೋದಾಗ್ಲಿ, ಚಿನ್ನ ಮನೆಗೆ ಸೇರಿಸೋದೇ ಆಗಲಿ, ಎಲ್ಲರೂ ಮನೆಗೂ ಚಿನ್ನ ಸೇರಲ್ಲ. ಹೌದಲ್ಲ? ಈಗ ನಾನು ಹೇಳಿದೆ ಭೂಮಿ ಒಳಗೆ ನಿಧಿ ಇದೆ ಚಿನ್ನದ್ದು ಅಂತ. ಮತ್ತೆ ನಮ್ ಎಲ್ಲರೂ ಮನೇಲಿ ಬಿದಿ ಇದ್ಮೇಲೆ ನಾವ್ ಯಾಕೆ ಕಷ್ಟಗಳು, ಯಾಕೆ ನಮ್ಮನೆ ಚಿನ್ನ ಬರ್ತಾ ಇಲ್ಲ ಅಂತ ಎಷ್ಟು ಜನ ಅನ್ಕೋಬಹುದು. ಆದ್ರೆ ನೀವು ಚಿನ್ನ ಎಲ್ಲಿದೆ ಅಂತ ಹುಡುಕೊಂಡು ಗೊತ್ತೇ ಇಲ್ವಲ್ಲ. ನೀವು ಹುಡ್ಕೊಂಡು ಹೋಗ್ಬೇಕಲ್ವಾ. ನಮ್ಮ ಭೂಮಿಯಲ್ಲಿ ಚಿನ್ನ ಎಲ್ಲಿದೆ ಅಂದ್ರೆ ಅದೆಲ್ಲ ತೋಡೋದಲ್ಲ, ನಮ್ಮ ಮನೆಯ ನಿವೇಶನವೇ ಚಿನ್ನವಾಗಿರ್ತಕ್ಕಂಥ ಒಂದು ರಹಸ್ಯವಾಗಿರ್ತಕ್ಕ ಒಂದು ಚಿತ್ರಣ ಇರುತ್ತೆ. ಇದಕ್ಕೆ ಭೂಮಾತೆ ಅಂತ ಹೇಳ್ತೀವಿ ಭೂಮಿಯನ್ನ. ಇನ್ನು ಮನೆಯಲ್ಲಿರ್ತಕ್ಕಂಥ ಹೆಣ್ಣಿನ ಗೃಹ ಮಾತೆ ಅಂತ ಹೇಳೋಣ. ಈಗ ಇಲ್ಲಿ ಪ್ರಧಾನತೆ ಯಾರಿಗೆ ಬಂತು? ಹೆಣ್ಣಿಗೆ ಬಂತು. ಹೌದಾ? ಈಗ ನಿನ್ನೆ ಕೂಡ ನಿನ್ನ ಕಾರ್ಯಕ್ರಮ ಕೇಳಿದೆ, ಎಲ್ಲ ಹೆಣ್ಣಿಗೆ ಹೇಳತ್ತಿರಲ್ಲ, ಗಂಡಸರಿಗೆ ಏನಿಲ್ವಾ? ಯಾಕೆ ಇದನ್ನು ಹೇಳ್ತೀನಿ ಅಂದರೆ, ಹೆಣ್ಣಿಗೆ ಎರಡು ಕಡೆ ಇರ್ತಕ್ಕಂಥ ಪ್ರಾಧಾನ್ಯತೆ ಇದೆ. ಭೂಮಿ ತಾಯಿ ಹೆಣ್ಣು, ಮನೆಯಲ್ಲಿ ವಾಸ ಮಾಡ್ತಕ್ಕಂಥ ಹೆಣ್ಣು. ಇವರಿಬ್ಬರಿಗೂ ನಾವು ಒಂದನ್ನು ಅನುಸರಿಸ್ಕೊಂಡು ಮೊದಲಿಂದ ಹೇಳ್ಕೊಂಡು ಬಂದಿದ್ದೀವಿ. ಚಂದ್ರನನ್ನ ಪ್ರಧಾನವಾಗಿ ಇಟ್ಕೊಂಡಿದ್ದೀವಿ. ಹುಟ್ಟಿದ ನಕ್ಷತ್ರಕ್ಕೂ ಚಂದ್ರನೇ, ಮನೆ ಕಟ್ತಕ್ಕಂಥ ವಿಚಾರಕ್ಕೂ ಚಂದ್ರನೇ, ಮನೆಯಲ್ಲಿ ವಾಸ ಮಾಡುವ ಮನೆಯಲ್ಲಿರ್ತಕ್ಕಂಥದ್ದು ಚಂದ್ರನೇ. ಯಾಕೆ ಈ ಚಂದ್ರನ ಇಷ್ಟು ಪ್ರಾಧಾನ್ಯತೆ ಕೊಟ್ಟು ಅಂದರೆ, ಹೆಣ್ಣು ಚಂದ್ರ ಅಂದ ತಕ್ಷಣ ಚಂದ್ರನ ಕಡೆ ನೋಡ್ತೀವಿ. ಆರೋಗ್ಯವಾಗಿ ಹೆಣ್ಣಿರಬೇಕು, ಸಂತೋಷವಾಗಿರಬೇಕು, ಒಳ್ಳೆಯ ಸಂತಾನವನ್ನ ಪಡಿಬೇಕು, ಮತ್ತೆ ದೀರ್ಘ ಸುಮಂಗಲಿಯಾಗಿ 100 ವರ್ಷ ಬಾಳಿ ಬದುಕಬೇಕು. ಇದು ಹೆಣ್ಣು ವಾಸ ಮಾಡುವ ಮನೆಯಾಗಿರಬೇಕು. ಇಂತಹ ಮನೆಯನ್ನ ಭೂಮಾತಾ ಅಂತ ಹೇಳ್ತೀವಿ. ಆ ಮನೆಯನ್ನ ಕಟ್ಟಕ್ಕಾಗಿದೆಯಾ ಅಂತಕ್ಕಂಥ ವಿಷಯಕ್ಕೆ ಬಂದ್ರೆ, ಇದು ಆಶ್ಚರ್ಯಕರವಾಗಿರ್ತಕ್ಕಂಥ ವಿಚಾರ ಆಗತ್ತೆ. ನಕ್ಷತ್ರ ಅಂತ ವಿಷಯಕ್ಕೆ ತಗೊಂಡಾಗ 27 ನಕ್ಷತ್ರಗಳು ಗೊತ್ತಿರತಕ್ಕಂಥದ್ದೇ. ಚಂದ್ರನಿಗೆ ಸಂಬಂಧಪಟ್ಟಂತಹ ಪತ್ನಿ ಇರುವಂತ ಕೂಡ ಗೊತ್ತಿರತಕ್ಕಂಥದ್ದೇ. ಈ 27 ನಕ್ಷತ್ರ ಬಂದ್ರೆ ನಮ್ಮಲ್ಲಿ ಜ್ಯೋತಿಷ್ಯ ಅಂತಕ್ಕಂಥದ್ದು ಇಷ್ಟರೊಳಗಡೆನೆ ರೌಂಡ್ ಹಾಕ್ಬೇಕು, ಇದಕ್ಕೆ ಮುಂದಕ್ಕೆ ಹೋಗಂಗಿಲ್ಲ. ಇದನ್ನ ಇನ್ನೊಮ್ಮೆ ಹೇಳ್ತೀನಿ, ನಿಮ್ಮ ಮನೆಗಳನ್ನ ದಯವಿಟ್ಟು ನೋಡ್ಕೊಳ್ಳಿ. ಕೆಟ್ಟ ಗ್ರಹಗಳು, ಬಾಯಲ್ಲಿ ಹೆಸರೇಳಲ್ಲ, ಕೆಟ್ಟ ಗ್ರಹಗಳು ನಿಮ್ಮ ಮನೆಯಲ್ಲಿ ವಾಸ ಇದ್ದಾರೆ ಅಂತ ಅಂದ್ರೆ ನೀವು ಈ ಮೂಲಕ ತಿಳ್ಕೊಬೋದು. 27 ನಕ್ಷತ್ರದ ಒಳಗಡೆ ನಮ್ಮ ಜ್ಯೋತಿಷ ಶಾಸ್ತ್ರ ಅಳವಡಿಸಿಕೊಂಡಿರ್ತಕ್ಕಂತಹ ಕಾಲದಿಂದ ಬಂದಿರತಕ್ಕಂಥ ಸತ್ಯವಾದ ಶಾಸ್ತ್ರ ಆಗಿದೆ. ಹೌದೇನಮ್ಮ? ಈಗ ನಾವು ಮನೆಯನ್ನ ಕಟ್ಟಬೇಕಾದ್ರೆ 27 ನಕ್ಷತ್ರದ ಒಳಗಡೆನೆ ಮನೆ ಕಟ್ಟಬೇಕು. ಇದು ಶುಭವಾಗಿರುವಂತ ಮನೆ. ಹೌದಾ? 2 ಸಲ ಹೇಳಾದೆ. ಯಾಕಿದು ಇಷ್ಟೊಂದು ಹೊತ್ತು ಹೇಳಬೇಕು? ಈಗ ಮನೆ ಸ್ವಾಮಿ ಹಿಂಗೆ 33 ಸ್ವಾಮಿ ಹಿಂಗೆ 45 ಮನೆ ಹೆಂಗೆ ಕಟ್ಟಿದ್ರಿ? ಎಕ್ಸ್ಟ್ರೀಮ್ ಗೊತ್ತಾಯ್ತು ಗುರುಗಳೇ. 27 ನಕ್ಷತ್ರ ಒಳಗಡೆ ಮನೆ ಇರಬೇಕು. ಇದು ಸತ್ಯ ಸತ್ಯ ಸತ್ಯ. ಪ್ರಪಂಚದ ಇತಿಹಾಸ ಚಾಲೆಂಜ್ ಮಾಡಿ ತೋರಿಸ್ಬಿಡೋಣ. ಇದು ಬಿಟ್ಟು ಬೇರೆ ಇಲ್ಲ. ಜ್ಯೋತಿಷ್ಯ ಶಾಸ್ತ್ರೀಯಗಳಿಂದ ನಾನು ಹೇಳ್ತಕ್ಕಂಥ ಮಹನೀಯರಿಗೆ 27 ನಕ್ಷತ್ರದ ಮುಂದಕ್ಕೆ ನೀವು ಮನೆ ಕಟ್ಟಕ್ಕೆ ಅಧಿಕಾರ ಹೇಗೆ ಕೊಡ್ತೀರಾ? ಇದನ್ನ ಲೆಕ್ಕ ಹಾಕಿದ್ರೆ ಇರ್ತಕ್ಕಂಥ ಪಂಚಾಂಗ ಇರ್ತಕ್ಕಂಥ ಸುಳ್ಳ ಅಂತ ಕೆಲವರು ಕೇಳ್ಬೋದು. ಅದಕ್ಕೆ ನಾನು ಉತ್ತರ ಹೇಳ್ತೀನಿ. ಪಂಚಾಂಗ ಅದು ಇವತ್ತಿನ ಕಾಲದ್ದಲ್ಲ. ಪಂಚಾಂಗ ಇವತ್ತಿನ ಕಾಲದ್ದಲ್ಲ, ನಿನ್ನೆ ಬಂದಿದ್ದಲ್ಲ. ಇದು ಹಿಂದಿನಿಂದ ನಡ್ಕೊಂಡು ಬಂದಿರತಕ್ಕಂಥ ಪವಿತ್ರವಾಗಿರ್ತಕ್ಕಂಥ ಒಂದು ಪಂಚಾಂಗ. ಆದರೆ ನಾವು ಪಂಚಾಂಗ ಶಾಸ್ತ್ರವನ್ನ ಬಿಟ್ಟು ಮುಂದೆ ಹೋಗ್ಬಿಟ್ಟಿದ್ದೀವಿ. ಯಾವುದೇ ಕಾರ್ಯಗಳನ್ನ ಪಂಚಾಂಗಕ್ಕೆ ಅನುಸಾರವಾದ ಕಾರ್ಯಕ್ರಮಗಳನ್ನ ಯಾವುದು ಮಾಡ್ತಾನೆ ಇಲ್ಲ. ನಮ್ಮ ಅನುಕೂಲಕ್ಕೆ ತಕ್ಕಂತೆ, ನಮ್ಮ ಅನುಭವಗಳಿಗೆ ತಕ್ಕಂತೆ ನಾವು ಮಾಡ್ತಾ ಇರೋದು ಪ್ರತಿಯೊಂದು ಕೂಡ. ಮದುವೆ, ಮನೆ, ಮಗು, ನಾಮಕರಣ, ರಿಸೆಪ್ಷನ್, ನೀವೇನೇನು ಮಾಡ್ತಾ ಇದ್ದೀರೋ ಎಲ್ಲವೂ ನಿಮ್ಮದೇ ಪ್ಲಾನ್.